ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದಲ್ಲಿ ಹರಿಯುತ್ತಿರುವ ಭಾರೀ ಮಳೆಯ ಪರಿಣಾಮ ಘಟಪ್ರಭಾ ನದಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದೆ. ಇದರಿಂದ ಹಿಡಕಲ್ ಜಲಾಶಯಕ್ಕೆ ಪ್ರತಿನಿತ್ಯ ಸುಮಾರು 32,000 ಕ್ಯೂಸೆಕ್ ನೀರು ಒಳಹರಿವು ಇರುವುದರಿಂದ ಜಲಾಶಯದಲ್ಲಿ ಈಗಾಗಲೇ 44 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆದ್ದರಿಂದ ಇಂದು ಹಿಡಕಲ್ ಜಲಾಶಯದಿಂದ ಸುಮಾರು 10,000 ಕ್ಯೂಸೆಕ್ ನೀರನ್ನು ಹರಿಸುತ್ತಿದ್ದು, ಘಟಪ್ರಭಾ ನದಿ ಪಾತ್ರದಲ್ಲಿರುವ ರೈತರು, ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಕೃಷ್ಣಾ ಹಾಗೂ ಹಿರಣ್ಯಕೇಶಿ ನದಿಗಳು ಅಪಾಯ ಮಟ್ಟದಲ್ಲಿ ಹರಿಯುತ್ತಿರುವ ಕಾರಣ ನದಿ ಪಾತ್ರದ ಜನ, ರೈತರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿರುವ ಕೆಲವು ಸೇತುವೆಗಳು ಜಲಾವೃತವಾಗಿದ್ದು, ಸಂಚರಿಸುವ ವೇಳೆ ನಾಗರಿಕರು ಎಚ್ಚರ ವಹಿಸಬೇಕು ಎಂದು ಹುಕ್ಕೇರಿಯ ಮಾನ್ಯ ದಂಡಾಧಿಕಾರಿಗಳಾದ ಮಂಜುಳಾ ನಾಯಕ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಎಸಿ ಸಾಹೇಬರು, ಹುಕ್ಕೇರಿ ತಹಸೀಲ್ದಾರ್, ನೀರಾವರಿ ಇಲಾಖೆಯ ಹಿರಿಯರು, ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಹಿಡಕಲ್ ಡ್ಯಾಂ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇದರಿಂದ ಘಟಪ್ರಭಾ ರಿವರು ಸೊ ನಮ್ಮದು ಇಲ್ಲಿದ್ದ ಒಂದು ಕೆಪಾಸಿಟಿ ನೋಡಿದಾಗ 51 TMC ಇದರದ್ದು ಕೆಪಾಸಿಟಿ ಇದೆ. ಸೊ ಈಗ ಪ್ರೆಸೆಂಟ್ ಏನಿದ್ರೆ 43 TMC ನೀರನ್ನು ಈಗ ಸ್ಟೋರೇಜ್ ಆಗಿದೆ ಆಲ್ರೆಡಿ. ಸೊ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ, ಸೊ 4,500 ಮೇಲ್ಪಟ್ಟು ಏನಿದೆಲ್ಲ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ನಾವೇನಿದೆಲ್ಲ ಅದನ್ನು ಒಂದು ಬೇಸ್ರನ್ನ ಒಂದು ಡ್ಯಾಮ್ದು ಏನಿದೆಲ್ಲ ಒಂದು ಇದು ನೋಡ್ಕೊಂಡ್ಬಿಟ್ಟು ಸೇಫರ್ ಸೈಡು ಇವತ್ತು ಇದನ್ನು ರಿಲೀಸ್ ಮಾಡಿದ್ವಿ ನಾವು. ಸೊ ಇವತ್ತು 10,000 ಕ್ಯೂಸೆಕ್ಸ್ ನೀರು 2 ಗೇಟಿಂದ ನಾವು ಅದನ್ನು ರಿಲೀಸ್ ಮಾಡಿದ್ವಿ. ಇದರಲ್ಲಿ ನಮ್ಮದು ಇದನ್ನು ಈ ಘಟಪ್ರಭಾ ರಿವರ್ ಹೆಡ್ ಜೋನ್ ವಿಲೇಜಸ್ ಏನೇನಿದ್ದಾವೆ, ನಮ್ಮದು ಗೋಡಿಗೇರಿ ಆಯಿತು, ನೋಗಿನಾಳ್ ಆಯಿತು, ಸುಲ್ತಾನ್ಪುರ, ದೆನ್ ಅದೇ ತೆನ್ನಾಗಿ ಅವರ್ಗೋಳ, ಇವು ಬೇರೆ ರಿವರ್ ಹೆಡ್ ಜೋನ್ ವಿಲೇಜಸ್ ಇದ್ದಾವೆ. ಸೊ ಅವು ಎಲ್ಲ ವಿಲೇಜಸ್ಗೂ ಕೂಡ ನಾವೇನಿದೆಲ್ಲ ಹೆಡ್ ಜೋನ್ ವಿಲೇಜಸ್ಸಿಗೆ ನಾವು ನಮ್ಮ ನೋಡಲ್ ಆಫೀಸರ್ನು ಕೂಡ ಅಪಾಯಿಂಟ್ ಮಾಡಿದ್ದೀವಿ. ಮತ್ತು ನಮ್ಮ PDOಸು ಮತ್ತು VAಸು ಕೂಡ 24/7 ಅದನ್ನ ವರ್ಕ್ ಮಾಡ್ತಿದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನಿಂದ ನಾವು ಇದೆಲ್ಲ ಈಗ ಆಲ್ರೆಡಿ ಅವರಿಗೆ ಅಲರ್ಟ್ ಮಾಡಿ ಬಂದಿದ್ದೀವಿ. ಸೊ ಈ ಪ್ರೆಸೆಂಟ್ 10,000 ಕ್ಯೂಸೆಕ್ಸ್ ನೀರು ಬಿಡೋದ್ರಿಂದ ಜಸ್ಟ್ ಇದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಷ್ಟೇ ಲಾಸ್ ಆಗುತ್ತೆ. ಮನೆಗಳಿಗೇನು ಸದ್ಯಕ್ಕೆ ಯಾವುದೂ ಇದು ಇಲ್ಲ, ಇಶ್ಯೂಸ್ ಯಾವುದೂ ಇಲ್ಲ ಈಗ. ಸೊ ಆದಾಗ್ಯೂ ಕೂಡ ಎಂತ ರಿವರ್ ಬೆಲ್ಟ್ ಏನಿದೆ ಅಲ್ಲ, ನಮ್ಮದು ನದಿ ಪಾತ್ರದ ಒಂದು ಮನೆಗಳಿಗೆ ನಾವು ಆಲ್ರೆಡಿ ಅವೇರ್ನೆಸ್ ಕೊಟ್ಟು ಅವರಿಗೆ ಖಾಲಿ ಮಾಡಲಿಕ್ಕೂ ಕೂಡ ಒಂದು ಇಂಟಿಮೇಷನ್ ಕೊಟ್ಟಿದ್ದೀವಿ. ಮೇಡಮ್, ಗ್ರಾಮೀಣ ಹಳ್ಳಿಯಾಗ ಕೆಲವೊಂದು ಮನೆಗಳು ಬೀಳತ್ತವ, ಅದ್ರ ಎಷ್ಟು ಆಗಿದಾವ ಏನೋ ಸ್ವಲ್ಪ ಮಾಹಿತಿ. ಸೊ ಆ್ಯಕ್ಚುಲಿ ಸರ್ ನಮಗೆ ಈಗ ಲಾಸ್ಟ್ ಜೂನ್ ತಿಂಗಳಿನ ಮನೆಗಳು ಬೀಳ್ತಾ ಇದ್ದಾವೆ. ಸೊ ಆಲ್ರೆಡಿ ಈಗ 6 ಮನೆಗಳು ಬಿದ್ದಿದ್ದಾವೆ, 2 B ಕ್ಯಾಟಗರಿ ಮತ್ತು 4 C ಕ್ಯಾಟಗರಿ. ಜೂನ್ ಮಂತದ್ದು ಏನಿದೆ ಆಲ್ರೆಡಿ ನಾವು ಪೇಮೆಂಟನ್ನು ಕೊಟ್ಟಿದ್ದೀವಿ ಆ್ಯಸ್ ಪರ್ ನಮ್ಮದು SDRF ಗೈಡ್ಲೈನ್ಸ್ ಪ್ರಕಾರ. ಸೊ ಇವಾಗ ಕೂಡ ಎಸ್ಟರ್ಡೇ ನಮಗೆ ಡೇ ಬಿಫೋರ್ ಎಸ್ಟರ್ಡೇ 2 ಮನೆಗಳು ಬಡಕುಂದ್ರಿಯಲ್ಲಿ, ಒಂದು ನಮ್ಮದು ಸಂಕೇಶ್ವರ ಹುಬ್ಳಿದು ಬಾಡವಾಡಿ ಅಂತ ವಿಲೇಜ್ ಇದೆ, ಅಲ್ಲಿ ಒಂದು ಮನೆ ಅದು ಬಿದ್ದಿದ್ದು ನಮಗೆ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಮ್ಮದು ಬೇಸರ ನಮ್ಮದೇನು ಟಾಸ್ಕ್ ಫೋರ್ಸ್ ಕಮಿಟಿ ಇದು ಇದ್ದಾರೆ ಇಂಜಿನಿಯರ್ಸ್, ಅವರು ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಇವತ್ತು ನಮಗೆ ಸಬ್ಮಿಟ್ ಆಯಿತು ಅಂದರೆ ಇಮಿಡಿಯೇಟ್ ನಾವು ಅವರಿಗೆ ಅಮೌಂಟನ್ನು ಕೂಡ ನಾವು ನಮ್ಮ ಒಂದು ಗೈಡ್ಲೈನ್ಸ್ ಪ್ರಕಾರ ನಾವು ರಿಲೀಸ್ ಮಾಡ್ತೀವಿ. ಒಟ್ಟಾರೆ ಸೇತುವೆಗಳು ಎಷ್ಟು ಮುಳುಗಡೆ? ಸೊ ಆ್ಯಕ್ಚುಲಿ ಸರ್ ನಮಗೆ ಇವಾಗ ಟೋಟಲ್ಲು 22 ಇದು ಇದ್ದಾವೆ ಸರ್. ನಮಗೆ ಟೋಟಲ್ಲು ಇದು ಅಂತದ್ದು ಅದು ನಮ್ಮದು ಹಿರಣ್ಯಕೇಶಿಗೆ 7 ಬ್ರಿಡ್ಜಸ್ ಬರ್ತವೆ, ಬ್ರಿಡ್ಜ್ ಕಮ್ ಡ್ಯಾರೇಜಸ್ಸು. ದೆನ್ ನಮಗೆ ಘಟಪ್ರಭಾ ಕೂಡ 7 ಬರ್ತವೆ. ದೆನ್ ನಮಗೆ ಮಾರ್ಕಂಡೇಯಕ್ಕೆ 2 ಬರ್ತವೆ. ಸೊ ಎಲ್ಲ ವಿಲೇಜಸ್ಸಲ್ಲಿ ಟೋಟಲ್ ಇವಾಗ 7 ಬ್ರಿಡ್ಜಸ್ ಏನಿದಾವಲ್ಲ ಕ್ಲೋಸ್ ಆಗಿದ್ದಾವೆ ಸರ್ ನಮಗೆ. ಸೊ ಈ ಕಡೆ ನಮ್ಮದು ಎಂಕನ್ಮಡಿ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಬಾದ್ಶಾಪುರ, ದೆನ್ ಇದು ಯಾವುದು ಶೆಟ್ಟಿಹೊಳಿ, ಸಲಾಮವಾಡಿ, ದೆನ್ ಅಲ್ಲೇನಿದೆಲ್ಲ ಅವ್ರಿಗೆ ಆಲ್ರೆಡಿ ಕ್ಲೋಸ್ ಆಗಿದೆ. ಬಟ್ ಆಲ್ಟರ್ನೇಟಿವ್ ರೋಡ್ಸ್ ಇದ್ದಾವೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟು ಗೇಟಿನಿಂದ ನೀರು ಹೋಗ್ತಾ ಇದೆ? ಎಷ್ಟು ಗೇಟಿಗೂ ಎಷ್ಟು ಡಿಫ್ರೆನ್ಸ್ ಮಾಡಿದ್ದೀವಿ? 10 ಗೇಟಿಂದ ಹೋಗ್ತಾ ಇದೆ. 10,000 ಕ್ಯೂಸೆಕ್ಸನ್ನು ನಾವು ಇವಾಗ ಒಂದು ಗೇಟಿಂದ 1,000 ಕ್ಯೂಸೆಕ್ಸ್. ಮೇಡಮ್, ಗಂಜಿ ಕೇಂದ್ರ ಈಗ ಆಲ್ರೆಡಿ ಇವಾಗ ನಮಗೆ ಅದೇ ಈಗ ನಮಗೆ ಗಂಜಿ ಕೇಂದ್ರ ಅಂತ ಬಂದಾಗ ಸರ್, ನಾವು ಈಗ ಎಲ್ಲೆಲ್ಲಿ ರಿವರ್ ಬೆಲ್ಟ್ ವಿಲೇಜಸ್ ಇದ್ದಾವೆ ಅಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ವಿ. ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ಆಯಿತು, ಈ ಒಂದು ಗೋಶಾಲೆ ಕೂಡ ಐಡೆಂಟಿಫೈ ಮಾಡ್ಕೊಂಡಿದ್ವಿ. ನಮ್ಮ ನೋಡಲ್ ಆಫೀಸರ್ ಕೂಡ 24/7 ಇದು ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ದೆನ್ ಆಲ್ಸೋ ಏನಿದೆಲ್ಲ ನಾವು ಒಂದು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಪ್ಲಸ್ ಅದ್ರ ಜೊತೆಗೆ ಈಗ ವಾಚ್ ಆ್ಯಂಡ್ ವಾರ್ಡ್ ಒಂದು ಆದೇಶ ಕೂಡ ಮಾಡ್ತಾ ಇದ್ದೀವಿ ನಾವು.
ಅಂದರೆ ಈಗ ನಮ್ಮದು ಇದು ಏನು ಬ್ರಿಡ್ಜಸ್ ಏನಿದಾವಲ್ಲ ರಿವರ್ ಬೆಲ್ಟು ಅಲ್ಲಿ ನಮ್ಮದು ಫೈರ್ ಆಯಿತು, ಮತ್ತು ಪಂಚಾಯತ್ PDO, ದೆನ್ ನಮ್ಮ VA, ದೆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ, ಮತ್ತು ಅದೇ ಥರ ನಮ್ಮ ರೆವಿನ್ಯೂ ಸಿಬ್ಬಂದಿ ಎಲ್ಲರನ್ನೂ ಕೂಡಿ ಒಂದು ಜಂಟಿಯಾಗಿ ಮಾರ್ನಿಂಗ್ 8 to ಸಂಜೆ 8 ಗಂಟೆವರೆಗೆ ಒಂದು ವಾಚ್ ಆ್ಯಂಡ್ ವಾರ್ಡ್ 2 ಶಿಫ್ಟಲ್ಲಿ ನಾವು ಅದನ್ನು ಆದೇಶ ಕೂಡ ಮಾಡಿ ಇದನ್ನು ಇದು ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ನಂದು ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ನದಿ ಪಾತ್ರ ಜನರ ಒಂದು ಸಾರ್ವಜನಿಕರಲ್ಲಿ ಒಂದು ತಾಲೂಕು ಆಡಳಿತ ಪರವಾಗಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯಮಾಡಿ ಏನಿದ್ದಲ್ಲ ನಾವು ಆಲ್ರೆಡಿ ತಮಗೆಲ್ಲ ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ. ಅದು ಯಾರೂ ದಯಮಾಡಿ ನೀರಿನ ನೋಡಿ ಮಟ್ಟ ಗೊತ್ತಾಗಲ್ಲ ಯಾವಾಗ ಹೆಂಗೆ ಬರುತ್ತೆ ಅಂತ. ಈ ಬೇರೆ ಕಡೆಯಲ್ಲೆಲ್ಲ ನೀರು ಜಾಸ್ತಿ ಬರ್ತಾ ಇದೆ. ತಮ್ಮಗಳಲ್ಲಿ ಒಂದು ತಾಲೂಕು ಆಡಳಿತದ ರಿಕ್ವೆಸ್ಟ್ ಏನಪ್ಪ ಅಂದರೆ ದಯಮಾಡಿ ಏನಿದ್ದಲ್ಲ ತಾವು ರಿವರ್ ಬೆಲ್ಟ್ ವಿಲೇಜಸ್ದ ಕುಟುಂಬಗಳೇನಿದ್ದಾರೆ ದಯವಿಟ್ಟು ಏನಿದೆಲ್ಲ ತಾವು ಒಂದನ್ನು ಇವ್ಯಾಕ್ಯುವೇಟ್ ಮಾಡಿಕೊಂಡು ತಮ್ಮ ಒಂದು ಇದು ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಅಲ್ಲಿ ಹೋಗಿ, ಅದರ್ವೈಸ್ ನಮ್ಮ ತಾಲೂಕು ಜೊತೆಗೆ ಸಹಕಾರ ಕೊಡ್ತಾರೆ. ಅಷ್ಟೇ ನಮ್ಮ ವಿನಂತಿ.